ಮತ್ತೊಮ್ಮೆ ಚಹಾ ಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಆಶ್ರಯ ಮನಿಗಳನ್ನು ಕಟ್ಟಿಸಿಕೊಂಡು ಆರಾಮಿರ್ರಿ ಅಂತ ಸರ್ಕಾರ ಬಡವರಿಗೆ ಫ್ಲಾಟ್ ಕೊಟ್ಟದ. ಆದ್ರೆ ಸರ್ಕಾರಕ್ಕೆ ಭೂಮಿ ಮಾರಾಟ ಮಾಡಿದ ಭಂಡ ಮಾಲೀಕ ಬಡವರಿಗೆ ಫ್ಲಾಟ್ ಕೊಡ್ಲಾರ್ದ ದಬ್ಬಾಳಿಕೆ ನಡೆಸಿ ಅಲ್ಲೇ ಭತ್ತ ನಾಟಿ ಮಾಡ್ಲಿಕ್ಕತ್ತಾನ. ತಮಗೆ ಸರ್ಕಾರ ಕೊಟ್ಟ ಭೂಮಿಯಾಗ ಮನಿ ಕಟ್ಟಿಸ್ಲಿಕ್ಕೆ ಹೋದ್ರ ಅವ್ರ ಮೇಲನ ಕೈ ಮಾಡ್ತಾನ. ಯಾದಗಿರಿ ಜಿಲ್ಲಾದ ಶಾಪುರ ಹತ್ರ ಇರೋ ಕಾಟಮ್ನಹಳ್ಳಿ ಬಡವರ ಗೋಳ ಹಿಂಗದ ನೋಡ್ರಿ. ಕಾಟಮ್ನಹಳ್ಳಿ ಅನ್ನೋ ಊರಾಗ ಮನಿ ಕಟ್ಟಿಸ್ಕೊಳ್ರಿ ಅಂತ ಬಡವರಿಗೆ 20 ವರ್ಷದ ಹಿಂದ ಸರ್ಕಾರ ಹಕ್ಕುಪತ್ರ ನೀಡದ. ಆದ್ರ ಆವಾಗ ಸರ್ಕಾರಕ್ಕ ಭೂಮಿ ಮಾರಿದ ಆ ಮಾಲೀಕ ಹಕ್ಕುಪತ್ರ ಹಿಡ್ಕೊಂಡು ಬಂದು ಬಡವರಿಗೆ ಮನಿ ಕಟ್ಕೊಳಕ ಬಿಡ್ಲೇ ಇಲ್ಲ. ಮಾಳಪ್ಪ ಅನ್ನೋ ಭೂಮಾಲೀಕ ಇವರನ್ನೆಲ್ಲ ಅಂಜಿಸಿ ಅಲ್ಲೇ ಭತ್ತ ನಾಟಿ ಮಾಡ್ಲಿಕ್ಕತ್ತಾನ. ನಮಗೆ 1 ಎಕರೆ 30 ಗುಂಟೆ ಜಮೀನು ಆಶ್ರಯ ಯೋಜನೆಯಲ್ಲಿ ಕೊಟ್ಟೆ ಸರ್. ಅದರಲ್ಲಿ ಈಗ ಗದ್ದೆ ಸಾಗುವಳಿ ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿ ನಮ್ಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದು ಗುಡಿಸಲು ಹಾಕಿದ್ರು ಕಿತ್ತು ಹೋಗ್ತಾ ಇದ್ದಾರೆ. ನಾವು ಮನೆ ಕಟ್ಲಿಕ್ಕೆ ಹೋದಗಳೇ ಅಷ್ಟು ಮನೆ ಕಟ್ಟ ಕಲ್ಲು ಎಲ್ಲ ಬುನಾದಿ ಕೆಡಿಸಿ ಕೊಟ್ಟಾರ್ರಿ. ಆಮೇಲೆ ಬುನಾದಿ ಕೆಡಿಸ್ಯಾರಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸರು ಹೋಗ್ರಿ ಅಂತ ಬೆದರಿಸಿ ಕಳಿಸ್ತಾರೆ ರೀ. ತಹಸೀಲ್ದಾರ್ ಹತ್ರ ಹೋದ್ರೆ ಅವ್ರು ಏನು ಕೆಲಸ ಮಾಡ್ತಿಲ್ಲ ರೀ. ಹಿಂಗಾಗಿ ತಮ್ಮ ಹಕ್ಕಿಗಾಗಿ ಈ ಬಡವರು ನಡೆಸ್ತಿರೋ ಹೋರಾಟದ ಬಗ್ಗೆ ಯಾರು ಕೇಳೋರ ಇಲ್ದಂಗಾಗೈತಿ. ಶಾಪುರ ತಹಸೀಲ್ದಾರ ರಾಜಪ್ಪ ಅನ್ನೋ ಆಫೀಸರ್ ನೋಡಿದ್ರ ಇವರ ಮನವಿ ಪತ್ರ ಒಗದ್ ಹೊರಗದಬ್ಯಾರಂತ. ಇನ್ನು ಊರಾಗ ತಮ್ಮ ಜಾಗದಾಗ ಮನಿ ಕಟ್ಕೊಳಕ್ ಹೋದ್ರ ಮಾಳಪ್ಪ ಹೊಡ್ಯಾಕ ಬರ್ತಾನಂತ. ಹೆಣ್ಮಕ್ಳಿರ್ಲಿ ಯಾರೇ ಇರ್ಲಿ ಹೊಲಸ್ ಬೈತಾನಂತ. ಏನು ಒಂದು ಗುಡ್ಸಲು ಹಾಕಿದಾಗ ಎತ್ತುಗಳಿಗೆ ಆಕಳು ದನಗಳಿಗೆ ಏನು ಚಾಟ್ ಮಾಡ್ಕೊಡೋದಿಲ್ಲ. ಕಿತ್ತಿ ಒಕ್ಕಡ್ತಾವೆ. ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಮಾಡ್ತಾವೆ. ಇವಾಗ ನಾವು ಏನನ್ನು ಕೇಳೋಕೆ ಸುಳ್ಯಾಗ ಬಸ್ಸಾಗ ಅಂತ ಅಲ್ಕ ಬೇಯ್ತಾವೆ. ಇವಾಗ ನಮಗೆ ಭಾಳ ತಕ್ಲಿಪ್ಪಾಗ್ಯದ ಜಾಗದಲ್ಲಿ. ನಾವು ಗುಡ್ಸಲು ಹಾಕ್ಲಕ್ಕೆ ಹೋದ್ರೆ ನಮ್ಗೆ ಎಳ್ದೆಳ್ದು ಒಕ್ಕ ಕಟ್ತಾರೆ. ನಮ್ಗೆ ಮಕ್ಕಳು ಮರುಗಳು ಮೊಮ್ಮಕ್ಕಳು ರಾಡ್ಯಾಗ ಬಿದ್ದೀವಿ ರೀ. ಈಗ ನಮ್ಗೆ ಗದ್ಯಾಗ ನೀರು 2 ದಿವಸ ಆಯ್ತು ರೀ. ನಮ್ಮ ಮನ್ಯಾಗ ಬಿಡಕಲ್ತಾರೆ. ಈಗ ಭಾಳ ಲಪ್ಪಳ ನಡ್ಸಕ್ಕಾಗ್ತಾರೆ. ಮಾಳಪ್ಪನ ಕಿರಿಕಿರಿ ಬಗ್ಗೆ ಯಾದಗಿರಿ ಡಿಸಿಗೆ ಎಸಿಗೆ ಭಾಳ ಸರ್ತಿ ಹೇಳಿದ್ರು ಅವ್ರೇನ್ ಕಿವಿಯಾಗ ಹಾಕೋವಲ್ರು ಅಂತನ್ನೋದು ಹಳ್ಳಿ ಮಂದಿ ಸಿಟ್ಟು. ಸರ್ಕಾರದ ಒಂದು ಮಹತ್ವದ ಯೋಜನೆ ಹಿಂಗ ಹಾಳಾಗೋದು ಬೇಡ. ಬಡವರುಗಳನ್ನ ಸಂಬಂಧಪಟ್ಟಂತ ಆಫೀಸರ್ಗಳು ಕೇಳ್ಬೇಕಾಗದ. ಮಾಳಪ್ಪಗ ಪಾಠ ಕಲಿಸ್ಬೇಕಾಗದ. ಆನಂದ್ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಮಾಸ್ತರ್ ವೃತ್ತಿ ಅನ್ನೋದು ಸಮಾಜದಾಗ ಬಹಳ ಗೌರವದ ವೃತ್ತಿ ನೋಡ್ರಿ. ಮಕ್ಕಳ ಜೀವನ ರೂಪಿಸು ಈ ಶಿಕ್ಷಕರ ಅಡ್ಡದಾರಿ ತುಳಿದ್ರ ಹೆಂಗ? ಇನ್ನ ಇವ್ರು ಎಷ್ಟರ ಮಟ್ಟಿಗೆ ನೀತಿ ಪಾಠ ಮಾಡಕ್ ಸಾಧ್ಯ ಅಂತ ಕೇಳ್ಬೇಕಾಗ್ತದ. ಅಂದಂಗ ಈ ಮಾತು ಈಗ್ಯಾಕಂತೀರೇನ್? ಕೊಪ್ಪಳದಾಗಿನ ಒಬ್ಬ ಶಿಕ್ಷಕನ ಕಥೆ ಕೇಳಿದ್ರ ಮಾಸ್ತರ್ಗಳು ಹಿಂಗನೂ ಇರ್ತಾರೇನಂತ ಅನಿಸ್ತದ. ಆ ಹೆಡ್ ಮಾಸ್ತರ್ನ ಕಥೆ ಏನಂತ ನೀವ ನೋಡ್ರಿ. ಇದು ಕೊಪ್ಪಳ ತಾಲೂಕಿನ ಗೊಂಡಬಾಳ ಊರಾಗಿರೋ ಅನ್ನದಾನೇಶ್ವರ ಹೈಸ್ಕೂಲು. SP ಲಮಾಣಿ ಅಂತ ಇಲ್ಲಿ 8 ವರ್ಷದಿಂದ ಹೆಡ್ ಮಾಸ್ಟರ್ ಆಗ್ಯಾರ. ರೊಕ್ಕ ಕೊಡ್ತೇವಂದ್ರ ಏನ್ ಬೇಕಾದ್ರೂ ಮಾಡ್ತಾರೋ ಈ ಹೆಡ್ ಮಾಸ್ತರು. ನಕಲಿ ಪ್ರಮಾಣ ಪತ್ರ ಬೇಕಾದ್ರೂ ಕೊಡ್ತಾನ. ಈ ಶಾಲ್ಯಾಗ ಕೆಲಸ ಮಾಡದ ಇದ್ರು NK ಶಿವಸಿಪಿ ಅನ್ನೋರ್ಗೆ ವೇತನ ಪ್ರಮಾಣ ಪತ್ರ ಕೊಟ್ಟಾನ. ಇಲ್ಲೊಂದು ಅವಘಡ ಅಂದ್ರೆ ಸಮಾಜಕ್ಕೆ ಪಾಠ ಕಲಿಸಿಕೊಡ್ತಕ್ಕಂಥ ಮತ್ತು ಸಮಾಜವನ್ನು ತಿದ್ದತಕ್ಕಂಥ ಶಿಕ್ಷಕರೊಂದನೇ ಇದರಲ್ಲಿ ಸಹಕಾರಿಯಾಗಿದ್ದು, ವಿಶೇಷವಾಗಿ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ SP ಲಮಾಣಿಯವರು ಈ ಕೊಟ್ಟಿ ದಾಖಲೆಗಳ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದು ತುಂಬ ವಿಷಾದನೀಯ. ಹಾಗಾಗಿ ಇಡೀ ಸಮಾಜ ಇವತ್ತು ಶಿಕ್ಷಕವೃಂದವನ್ನು ಸಂಶಯ ಕಣ್ಣಿಂದ ನೋಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೇನೆ. ಈ ನಕಲಿ ವೇತನ ಪ್ರಮಾಣ ಪತ್ರ ಪಡೆದ ಶಿವಸಿಂಪಿ ಕೊಪ್ಪಳ ನಗರದಾಗ RDCC ಬ್ಯಾಂಕ್ನಾಗ 37,000, ರೆಡ್ಡಿ ಸಹಕಾರಿ ಬ್ಯಾಂಕ್ನಾಗ 50,000 ಮತ್ತು ಸರ್ಕಾರಿ ಅನುದಾನಿತ ಪ್ರೌಢಶಾಲಾ ನೌಕರರ ಪತ್ತಿನ ಸಹಕಾರಿ ಸಂಘದಾಗ 70,000, ಹಿಂಗೆ ಒಟ್ಟು 1,57,000 ರೂಪಾಯಿ ಸಾಲ ತಗೊಂಡಾನ. ಆದರೆ ಇಲ್ಲಿ ಮಠ ಯಾವ ಬ್ಯಾಂಕಿಗೂ ಸಾಲ ವಾಪಸ್ ಕೊಟ್ಟೇ ಇಲ್ಲ. ಶಿವಸಿಂಪಿಗೆ ಬ್ಯಾಂಕ್ನವರು ನೋಟಿಸ್ ಕೊಟ್ಟಾಗ ಹೆಡ್ ಮಾಸ್ತರ್ನ ಮೋಸ ಬೆಳಕಿಗೆ ಬಂದೈತಿ. ಆದರೆ ಇದೆಲ್ಲ ನನಗೆ ಗೊತ್ತಾ ಇಲ್ಲ ಅಂತಾರೋ ಈ ಹೆಡ್ ಮಾಸ್ತರ. ನಾನಂತೂ ಯಾರಿಗೂ ವೇತನ ಪ್ರಮಾಣ ಪತ್ರ ಕೊಟ್ಟಿಲ್ಲ ಸರ್. ಅವರು ಇಲ್ಲಿ ಮೊದಲು ಸರ್ವಿಸ್ ಮಾಡಿದ್ದಾರೆ. ಅವರು ಅವಾಗ ಏನಾದ್ರು ತೊಗೊಂಡಿರ್ಬೋದು. ಅದನ್ನು ಅವ್ರು ದುರುಪಯೋಗ ಮಾಡ್ಕೊಂಡು ನಾನು ಆರೋಪ ನನ್ನ ಮೇಲೆ ಅದು ಇಲ್ಲ ಸರ್. ನಾನಂತೂ ಕೊಟ್ಟಿಲ್ಲ. ಆರೋಪ ಇರೋದು ನನಗೆ ವೇತನ ಪ್ರಮಾಣ ಕೊಟ್ಟರೆ ಅಂತ ಒಂದು ಆರೋಪ. ಆದರೆ ನಾನು ಯಾರಿಗೂ ಕೊಟ್ಟೇ ಇಲ್ಲ. ಲಮಾಣಿ ಮಾಸ್ತರ ಇದೇ ರೀತಿ ಬ್ಯಾರೆದವ್ರಿಗೂ ನಕಲಿ ಪ್ರಮಾಣ ಪತ್ರ ಕೊಟ್ಟಾನಂತ ಸುದ್ದಿ ಬಂದೈತಿ.
DDPI ಸಾಹೇಬರು ತನಿಖೆ ಮಾಡಿದಾಗ ಲಮಾಣಿ ಮಾಸ್ತರ್ ತಪ್ಪು ಮಾಡಿದ್ದು ಸಾಬೀತಾಗೈತಿ. ಇವ್ರ ಮ್ಯಾಗ ಕ್ರಮ ತಗೊಳ್ರಿ ಅಂತ ಅಂದಾನೇಶ್ವರ ವಿದ್ಯಾಪ್ರಸಾರಕ ಸಮಿತಿಗೂ ತಿಳಿಸ್ಯಾರ. ಆದರೂ ಇಲ್ಲಿವರೆಗೂ ಏನೂ ಕ್ರಮ ತಗೊಂಡೇ ಇಲ್ಲ. ದೊಡ್ಡ ಶೆಲ್ಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಇರುವುದ ಬಡೂರಿಗೆ ಮನಿಗಳನ್ನು ಕೊಡಾಕ. ಇದಕ್ಕೆ ಸರ್ಕಾರ ಕೋಟಿ ರೊಕ್ಕ ಕೊಟ್ಟೈತಿ. ಆದ್ರೆ ಯಾದಗಿರಿ ಜಿಲ್ಲಾ ಶಾಪುರ್ ತಾಲೂಕಿನ ಗೋಗಿಪೇಟ ಮತ್ತು ಗೋಗಿಕೆ ಊರ್ನಾಗ ಈ ಯೋಜನೆ ದುರುಪಯೋಗ ಆಗೈತಿ. ರಾಜಕೀಯ ಮಂದಿ ಬಡೂರಿಗೆ ಸಿಗದಂಗ ಅವರೇ ನುಂಗ್ ಹಾಕ್ಯಾರ. 2005ರಿಂದ 2010 ಮಟ 500 ಮನಿಗಳನ್ನ ನುಂಗ್ ಹಾಕ್ಯಾರ. ಡಿಜಿಟಲ್ ಫೋಟೋನ್ಯಾಗ ಮಿಕ್ಸಿಂಗ್ನು ಮಾಡ್ಯಾರ. ಅಷ್ಟೇ ಅಲ್ದ ಸುಳ್ಳು ದಾಖಲೆಗಳನ್ನ ರೆಡಿ ಮಾಡ್ಯಾರ. ಈ ಮೋಸ್ದಾಗ ಗ್ರಾಮ ಪಂಚಾಯತಿ ಮಂದಿ ಮತ್ತು ಕಾರ್ಯದರ್ಶಿಗಳು ಅದಾರ ಅನ್ನೋದು ಸುದ್ದಿನೂ ಐತೆ. ವಸತಿ ನಿಗಮದ ಅಧಿಕಾರಿ ಮಹದೇವ್ ಪ್ರಸಾದ್ ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಇದೆಲ್ಲ ಗೊತ್ತಾಗೈತೆ. ಜಿಲ್ಲಾದಾಗ ಅಕ್ರಮ ಮರಳು ಸಾಗಿಸುವುದು ನಡೆದೈತಿ. ಇವತ್ತು ಮುಂಜಾನೆ ಹೂವಿನಹಡಗಲಿ ತಾಲೂಕ್ನ್ಯಾಗ ತುಂಗಭದ್ರಾ ಹಿನ್ನೀರ್ನಾಗಿದ್ದ ದಂಧಿ ನಡಿಲಿಕತ್ತಿತ್ತು. ಆವಾಗ ಹೊಳಲೂರಿನ ಮಂದಿ ಆ ಲಾರಿಗಳನ್ನು ತಡೆದಾರ. ಆಮೇಲೆ ಆ ಲಾರಿಗಳನ್ನ ಪೊಲೀಸರಿಗೆ ಒಪ್ಸ್ಯಾರ. 100ಕ್ಕೂ ಹೆಚ್ಚಿಗೆ ಲಾರಿಗಳು ಸಿಕ್ಕಿ ಬಿದ್ದಾವ. ಹೂವಿನಹಡಗಲಿ ಪೊಲೀಸರು ಬಂದು ಪರಿಶೀಲನೆ ಮಾಡ್ಯಾರ. ಅಕ್ರಮ ಮರಳನ್ನ ಲಾರಿ ಟ್ರಾಕ್ಟರ್ನಾಗ ಒಯ್ತಾರ. ಇದ್ರ ಬಗ್ಗೆ ಬಹಳ ಸಲ ಕಂಪ್ಲೇಂಟೂ ಕೊಟ್ಟೈತಿ. ಆದ್ರ ಅಧಿಕಾರಿಗಳು ಏನೂ ಮಾಡವಲ್ರಂತ ಊರನ್ ಮಂದಿ ಹೇಳ್ಯಾರ. ಕನ್ನಡ ಶಾಲೆಗಳನ್ನ ಮುಚ್ಚಬೇಕನ್ನೋ ಆಸೆ ಇಲ್ಲ. ಇನ್ನು ಯಾರಾದರೂ ಶಾಲೆ ತೆರಿತೀವಂದ್ರ ಅವ್ರಿಗೆ ಏನು ಬೇಕೋ ಅದ್ರ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ಯಾರ ಮಿನಿಸ್ಟ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬೆಳಗಾವಿ ಒಳಗೆ ಮಾತಾಡಿದವರು ಸರ್ಕಾರಿ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟ ಚಲೋ ಐತಿ ಅಂತಾರ. ಇಂಥ ಮಾತಾಡು ಮಂದಿ ಆರೋಪದಾಗ ನಿಜ ಇಲ್ಲ ಅಂತ ಹೇಳ್ಯಾರ ಕಾಗೇರಿ ಸಾಹೇಬ್ರು. ಆಸಕ್ತಿ ಬರುವಂತೆ ಮಾಡುವಂತ ಪ್ರಯತ್ನ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ನಮ್ಮ DDPI BOಗಳಿಗೂ ಸಹ ಇದೊಂದು ನಮ್ಮ ಒಂದು ಯೋಚನೆಯನ್ನ ಅವರು ಮಾಡಿ ಇನ್ನಷ್ಟು ಹೆಚ್ಚು ಶಾಲೆಗೆ ಇದನ್ನು ಹೇಗೆ ಜೋಡಿಸಬಹುದು ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ ಅವಕಾಶ